ಎಲ್ಲರಿಗೂ ನಮಸ್ಕಾರ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದುರ್ಗೆಯ 4ನೇ ಅವತಾರ ಕುಷ್ಮಾಂಡ ದೇವಿ ಅವತಾರ. ಕುಷ್ಮಾಂಡ ಎಂಬುದು ಸಂಸ್ಕೃತ ಪದ. ಕು ಅಂದರೆ ಚಿಕ್ಕದು, ಕುಷ್ಮ ಅಂದರೆ ಉಷ್ಣತೆ, ಅಂಡ ಅಂದರೆ ವಿಶ್ವ. ಜಗತ್ತಿನ ಕತ್ತಲೆಯನ್ನು ಕಳೆದು ಬೆಳಕನ್ನು ನೀಡುವ ಏಕೈಕ ದೇವಿ ಕುಷ್ಮಾಂಡ ದೇವಿ. ಕುಷ್ಮಾಂಡ ದೇವಿಗೆ 8 ಕೈಗಳಿದ್ದು ಕಮಂಡಲ, ಜಪಮಾಲೆ, ಗದೆ, ಚಕ್ರ, ಅಮೃತ ಕಳಸ, ಕಮಲ ಹಾಗೂ ಧನಸ್ಸನ್ನು ಹಿಡ್ಕೊಂಡಿರ್ತಾಳೆ. ಕುಷ್ಮಾಂಡ ದೇವಿಗೆ ತ್ರಿನೇತ್ರಗಳಿದ್ದು ತನ್ನ ತ್ರಿನೇತ್ರಗಳಿಂದ ಬ್ರಹ್ಮ, ವಿಷ್ಣು, ಶಿವನ ಸೃಷ್ಟಿ ಮಾಡ್ತಾಳೆ. ಅವರ ಸತಿಯರಾದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯನ್ನು ಸೃಷ್ಟಿ ಮಾಡ್ತಾಳೆ. ಮಹಾಕಾಳಿ ಎಂದರೆ ಶಾಖ, ಮಹಾಲಕ್ಷ್ಮಿ ಎಂದರೆ ಬೆಳಕು, ಮಹಾಸರಸ್ವತಿ ಎಂದರೆ ಶಬ್ದ. ಕುಷ್ಮಾಂಡ ದೇವಿಗೆ ಪ್ರಿಯಕರವಾದ ಬಣ್ಣ ಕಿತ್ತಳೆಯ ಬಣ್ಣ. ಇಂದು ನೀವು ಕಿತ್ತಳೆಯ ಬಣ್ಣದ ವಸ್ತ್ರವನ್ನು ಧರಿಸಿ ಇದರೊಂದಿಗೆ ಬೆಲ್ಲದಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಿ ಹಾಗೂ ದೇವಿ ಮಂತ್ರ ಓಂ ಹ್ರೀಂ ಶ್ರೀಂ ಕುಷ್ಮಾಂಡ ದುರ್ಗಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ ಪೂಜಿಸೋದ್ರಿಂದ ಆರೋಗ್ಯ ಸಂಪತ್ತು ಪ್ರಾಪ್ತಿಯಾಗುವುದು. ನಮಸ್ಕಾರ.